ಆ ಹೆಣ್ಮಗಳು ಮೈತುಂಬ ಒಡವೆ ಹಾಕೊಂಡು ಸಂಬಂಧಿಕರ ಮದ್ವೆಗೆ ಹೋಗಿದ್ಲು. ಮದ್ವೆ ಮುಗಿಸ್ಕೊಂಡು ತವರು ಮನೆಗೆ ಹೋಗಿದ್ದವಳು ರಾತ್ರಿ ಗಂಡನ ಮನೆಗೆ ಹೊರಟಿದ್ದಾಳೆ. ಆದ್ರೆ ಇಳಿ ಸಂಜೆ ಹೊತ್ತು ಮನೆ ಬಿಟ್ಟವಳು ಏನಾದ್ಲು ಅನ್ನೋದೇ ನಿಗೂಢವಾಗಿದೆ. ಮುದ್ದು ಮುದ್ದಾಗಿದ್ದ ಹೆಣ್ಮಗಳು, ಬಂಗಾರದಂಥ ಸಂಸಾರ, ಕಣ್ರೆಪ್ಪೆಯಲ್ಲೇ ಕಾಪಾಡಿಕೊಳ್ತಿದ್ದ ಗಂಡ, ಮನೆ ಮಠ ಎಲ್ಲವೂ ಚೆನ್ನಾಗಿಯೇ ಇತ್ತು. ಬದುಕಲ್ಲಿ ಇಂಥದ್ದು ಕೊರತೆ ಅಂತ ಇರಲಿಲ್ಲ. ಗಂಡ ಹೆಂಡತಿ ಸೇರ್ಕೊಂಡು ಅದೆಷ್ಟೋ ರೀಲ್ಸ್ ಸಹ ಮಾಡಿದ್ರು. ಆದ್ರೀಗ ಇದೆಲ್ಲವೂ ಬರೀ ನೆನಪಾಗುವಂತೆ ಕಾಣ್ತಿದೆ. ಯಾಕಂದ್ರೆ ಮದುವೆಗೆ ಅಂತ ಹೋದವಳು ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ. ಎಲ್ಲಿ ಹೋದ್ಲು, ಏನಾದ್ಲು ಅನ್ನೋ ಸಣ್ಣ ಸುಳಿವೂ ಇಲ್ಲ. ಮದುವೆ ಮುಗಿಸ್ಕೊಂಡು ತಾಯಿ ಮನೆಯಿಂದ ಗಂಡನ ಮನೆಗೆ ಹೊರಟವಳ ಸಣ್ಣ ಸುಳಿವು ಸಿಕ್ತಿಲ್ಲ. ಆದ್ರೆ ಕೆರೆ ಪಕ್ಕ ಮಾತ್ರ ಸಿಗಬಾರದ ವಸ್ತುಗಳೆಲ್ಲ ಸಿಕ್ಕಿವೆ. ಈ ಹೆಣ್ಮಗಳ ಬಟ್ಟೆ, ಒಳ ಉಡುಪು, ಚಪ್ಪಲಿಗಳು ಪತ್ತೆಯಾಗಿವೆ. ಹೀಗಾಗಿ ಬಂಗಾರದ ಆಸೆಗೆ ಬಂಗಾರದಂತ ಹೆಣ್ಮಗಳ ಬದುಕನ್ನೇ ಸರ್ವನಾಶ ಮಾಡಿದ್ರ ಅನ್ನೋ ಅನುಮಾನ ಎದ್ದಿದೆ. ಮದುವೆಗೆ ಬಂದ ಹೆಣ್ಮಗಳು ನಿಗೂಢವಾಗಿ ನಾಪತ್ತೆ. ಕೆರೆ ಪಕ್ಕ ಸಿಕ್ಕಿವೆ ಚಪ್ಪಲಿ, ಒಳ ಉಡುಪು, ಬಟ್ಟೆ. ಈಕೆ ಹೆಸರು ಪ್ರಿಯಾಂಕಾ ಅಂತ. ಇನ್ನೂ 29 ವರ್ಷ ಪ್ರಾಯ. ಗಂಡ ಹೆಂಡತಿ ನೆಮ್ಮದಿಯಾಗಿದ್ದ ಸಂಸಾರ. 2 ದಿನದ ಹಿಂದೆ ಸಂಬಂಧಿಕರ ಮದುವೆ ಇದೆ ಅಂತ ತುಮಕೂರು ಜಿಲ್ಲೆಯ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಹೋಗಿದ್ಲು. ಮನೆಯಲ್ಲಿ ಅನುಕೂಲಸ್ಥರೇ ಆಗಿದ್ರಿಂದ ಮೈತುಂಬ ಒಡವೆ ಮಾಡಿಸಿದ್ರು. ಹತ್ತಿರದ ಸಂಬಂಧಿಕರ ಮದುವೆ ಆಗಿದ್ರಿಂದ ಎಲ್ಲಾ ಒಡವೆ ಹಾಕೊಂಡು ಹೋಗಿದ್ರು. ಮದುವೆ ಮುಗೀತಿದ್ದಂತೆ ಅಮ್ಮನ ಮನೆಗೆ ಹೋಗ್ಬರ್ತೀನಿ ಅಂತ ಬೇಲೂರು ತಾಲೂಕಿನ ಬಿಕ್ಕೋಡಿಗೆ ಹೋಗಿದ್ದಳು. ಒಂದಿಷ್ಟು ಹೊತ್ತು ಹೆತ್ತವರ ಜೊತೆಗಿದ್ದವಳು ಅದೇನೇನು ಹೇಳ್ಕೊಂಡಿದ್ಲೋ ಏನೋ. ಸಂಜೆ ಆಗ್ತಿದ್ದಂತೆ ಮತ್ತೆ ಗಂಡನ ಮನೆಗೆ ಹೋಗೋದಕ್ಕೆ ಸಿದ್ಧವಾಗಿದ್ಲು. ಯಾಕಂದ್ರೆ ಮನೆಯಲ್ಲಿ ಗಂಡ ಕಾಯ್ತಿರ್ತಾನೆ ಅಂತ ಗಂಡನ ನೆನಪಲ್ಲೇ ಹೊರಟಿದ್ಲು. ನಿಮ್ಮಂತ ಗಂಡ ಇದ್ರೆ ಜೀವನ ಪೂರ್ತಿ ಕಷ್ಟಪಡೋಕು ರೆಡಿ. ನನ್ ಕಂಡ್ರೆ ಅಷ್ಟೊಂದು ಪ್ರೀತಿನ. ಒಂದ್ ಮಾತು ಹೇಳ, ಈ ಭೂಮಿ ಮೇಲೆ ಇಬ್ರನ್ನ ಮರಿಬಾರ್ದು ಅಂತಾರೆ. ಒಂದು ನಮಗ್ ಜನ್ಮ ಕೊಟ್ಟೋರ್ನ, ಇನ್ನೊಂದು ನಮ್ಗಾಗಿ ಊರಿಗೆ ಹೋಗಿ ಊರಲ್ಲೆಲ್ಲ ಇದ್ದು 5 ಗಂಟೆ ಮೇಲೆ 6 ಗಂಟೆ ಊರಿಂದ ಹೊರಟಿದ್ದಾರೆ. 6:15ಗೆ ಫೋನು ಮಾಡಿದ್ದಾರೆ ನಮಗೆ, ಊರಿಂದ ಹೊರಡ್ತಾ ಇದ್ದೀನಿ, ಬರ್ತೀನಿ ನಾನು ಅಂತ. 6:15ಗೆ ಮಗನ ಹತ್ರನೂ ಸಹ ಮಾತಾಡಿ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ 8:15ಯಿಂದ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ, ಫೋನ್ ಸಿಗ್ತಾ ಇಲ್ಲ. ಕೈಮರ ಬಸ್ ಹಟ್ಟಿದ್ದಾರೆ, ಅಲ್ಲಿಂದ ಬೇಲೂರು ಬಂದು ಬೇಲೂರಿಂದ ಬಂದ ಮೇಲೆ ನಮಗೆ ಫೋನ್ಗೆ ಸಿಗ್ತಾ ಇಲ್ಲ. ಅಮ್ಮನ ಮನೆಯಿಂದ ಹೊರಟಿದ್ದ ಪ್ರಿಯಾಂಕಾ ರಾತ್ರಿ 8 ಗಂಟೆ ಸುಮಾರಿಗೆ ಬೇಲೂರು ಬಸ್ ನಿಲ್ದಾಣಕ್ಕೆ ಬಂದಿದ್ಲು. ಈ ವೇಳೆ ತನ್ನ ಜೊತೆ ಮದುವೆಗೆ ಬಂದಿದ್ದವರಿಗೆ ಫೋನ್ ಮಾಡಿ ನನ್ನ ಸಂಬಂಧಿಕರು ಸಿಕ್ಕಿದ್ದಾರೆ, ಅವ್ರ ಜೊತೆಗೆ ಊರಿಗೆ ಬರ್ತೀನಿ ಎಂದಿದ್ಲು. ಇದೇ ಕೊನೆ ಕಾಲ್. ಆಮೇಲೆ ಅದೆಷ್ಟೇ ಫೋನ್ ಮಾಡಿದ್ರು ಮೊಬೈಲ್ ಸ್ವಿಚ್ ಆಫ್. ಪ್ರಿಯಾಂಕಾಳು ಕಾಣ್ತಿಲ್ಲ, ಎಲ್ಲಿ ಹೋದ್ಲು ಅನ್ನೋದು ಗೊತ್ತಾಗ್ತಿಲ್ಲ. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ನನಗೆ ಒಟ್ಟು 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ. ನನಗೆ 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ಗಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸ್ಪೀಕರ್ ಸೌಂಡ್ ಕೇಳಿಸ್ತಾ ಎಲ್ಲ ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ 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 ಒಂದು 3-4 ಸತಿ ಟ್ರೈ ಮಾಡಿದೆ, ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಬಟ್ ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು. ಮೈ ಮೇಲಿತ್ತು 20 ಲಕ್ಷದ ಚಿನ್ನ, ಕಾಡ್ತಿದೆ 10 ಅನುಮಾನ. ಪ್ರಿಯಾಂಕಾ ಕಾಣದಂತಾದಾಗ ಬೇಲೂರು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ. ಇವತ್ತು ಬೆಳಗ್ಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಿದ್ದವರಿಗೆ ಪ್ರಿಯಾಂಕಾಳ ಆಧಾರ್ ಕಾರ್ಡ್ ರಸ್ತೆ ಬದಿ ಸಿಕ್ಕಿತ್ತು. ಈ ವಿಷಯ ಹೇಗೋ ಪ್ರಿಯಾಂಕಾ ಗಂಡನಿಗೆ ಗೊತ್ತಾಗಿದೆ. ಪೊಲೀಸರ ಜೊತೆ ಸ್ಥಳಕ್ಕೆ ಬಂದು ಹುಡುಕಾಡ್ತಿದ್ದಂತೆ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಪ್ರಿಯಾಂಕಾ ಬಳಸ್ತಿದ್ದ ಬಟ್ಟೆ, ಒಳ ಉಡುಪು ಹಾಗೂ ಚಪ್ಪಲಿ ಕೆರೆ ಪಕ್ಕದಲ್ಲೇ ಪತ್ತೆಯಾಗಿವೆ. ಹೀಗಾಗಿ ಯಾರೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿರಬಹುದು ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಮದುವೆಗೆ ಹೋಗಿದ್ದ ಪ್ರಿಯಾಂಕಾ 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನೂ ಹಾಕೊಂಡು ಹೋಗಿದ್ಲಂತೆ. ಇದರ ಆಸೆಗೆ ಪ್ರಿಯಾಂಕಾಳನ್ನ ಕೊಂದ್ರ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಹೀಗಾಗಿ ಪೊಲೀಸರು ಎಲ್ಲಾ ಆಂಗಲ್ನಲ್ಲೂ ಹುಡುಕಾಟ ನಡೆಸಿದ್ದಾರೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಇದೆಲ್ಲದರ ಮಧ್ಯೆ ಪ್ರಿಯಾಂಕಾ ಸಂಬಂಧಿಕರು ಪೊಲೀಸರ ವಿರುದ್ಧ ರೊಚ್ಚಿಗೆದ್ದಿದ್ರು. ಪ್ರಿಯಾಂಕಾ ಕಾಣದಿದ್ದಾಗಲೇ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ವಿ, ಆದ್ರೆ ಪೊಲೀಸರು ಸರಿಯಾಗಿ ಸ್ಪಂದಿಸಿರಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಒಟ್ನಲ್ಲಿ ಮದುವೆಗೆ ಅಂತ ಹೋದ ಹೆಣ್ಮಗಳು ನಾಪತ್ತೆಯಾಗಿದ್ದು ಎಲ್ಲಿ ಹೋದ್ಲು ಏನಾದ್ಲು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.